ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಜ ಗೊತ್ತಿಲ್ದೆ ನಿನ್ ಮೇಲೆ ಕೈ ಮಾಡಕ್ ಬಂದ್ಬಿಟ್ಟೆ. ನನ್ನ ಮನೇಲಿ ನಾನು ಚೆಕ್ ಮಾಡಿದಾಗ ಖಾಲಿ ಬಾಂಡ್ ಪೇಪರ್ ಇರಲಿಲ್ಲ. ಅದಕ್ಕೆ ನನಗೆ ಟೆನ್ಷನ್ ಆಗೋಯ್ತು. ಐ ಆಮ್ ರಿಯಲಿ ಸಾರಿ. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ನೀನು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ಯಾ. ನಿನಗೆ ಹೇಳ್ದಂಗೆನೆ 99 ವರ್ಷಕ್ಕೆ ಶಾಂಭವಿ ಎಜುಕೇಶನ್ ಟ್ರಸ್ಟು, ಶಾಂಭವಿ ಇಂಡಸ್ಟ್ರೀಸು, ಶಾಂಭವಿ ಟ್ರಾನ್ಸ್ಪೋರ್ಟು ಎಲ್ಲಾನು ಲೀಸ್ಗೆ ಹಾಕಿದ್ದೀನಿ. ಆದರೆ ಒಂದೇ ಒಂದು ಸಣ್ಣ ಚೇಂಜ್. ಆದಿ ಅನ್ನೋ ಹೆಸರು ಬದಲು ರಾವಣನ ಹೆಸರು ಹಾಕ್ಸಿದ್ದೀನಿ. ಬೇಡ ರಾವಣ್, ಲೈಫಲ್ಲಿ ಬೆಳಿಬೇಕು ಅಂದ್ರೆ ರಿಸ್ಕ್ ತಗೋಬೇಕು. ನಿಜ, ಆಸ್ತಿ ಮಾಡೋದು ಮುಖ್ಯ ಅಲ್ಲ, ಆದ್ರೆ ಅದನ್ನ ಜೀವಂತವಾಗಿದ್ದೇ ಅನುಭವಿಸ್ಬೇಕು. ನಿನ್ನ ಹೆಸರಿಗೆ ಬರ್ಸ್ಕೊಂಡಿರೋ ಆಸ್ತಿನ ನೀನೇ ನನ್ನ ಹೆಸರಿಗೆ ಲೀಸಿಗೆ ಬರ್ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಾನು ನಿನ್ನನ್ನು ಏನ್ ಮಾಡ್ಬೇಕು ಅಂತ ಇನ್ನೂ ಡಿಸೈಡೇ ಮಾಡಿಲ್ಲ. ಆದ್ರೆ ಒಂದಂತೂ ಸತ್ಯ, ನಿನ್ನ ಸಾವು ಮಾತ್ರ ಭಯಂಕರವಾಗಿರುತ್ತೆ. ನೀನು ಮತ್ತೆ ಹುಟ್ಟು ಬರೋದಕ್ಕೆ ಭಯ ಪಡಬೇಕು. ಈ ತರ ಮಾತಾಡಿದ ಸುಮಾರು ಜನನ್ನ ನಾನೇ ಹೊಡೆದು ಹೂತ್ ಹಾಕ್ಬಿಟ್ಟಿದ್ದೀನಿ. ನಾನು ನಿನಗೆ ದುಡ್ಡು ಕೊಟ್ಟು ಆ ಭೈರವನ್ನ ಹುಡುಕೊಂಡು ಬಂದು ನಿನ್ನ ಕೈ ಕೊಟ್ಟಿದ್ದು ನೀನು ಶಿವಗಾಮಿ ಆಸ್ತಿನ ಹೊಡ್ಕೊಂಡು ಹೋಗೋದನ್ನ ನೋಡ್ಕೊಂಡು ಕೂತ್ಕೊಳ್ಳಕ್ಕಲ್ಲ. ರಾವಣ್, ನೀನೇ ಆಸ್ತಿನೆಲ್ಲ ನನ್ನ ಹೆಸರು ಬರ್ಕೊಡೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಆದಿನೇ ಅಲ್ಲ. ಆಲ್ ದಿ ಬೆಸ್ಟ್. ರಾವಣ್ ಭಾಯ್, ಇವನು ಭೈರವ್ ಥರ ಅಲ್ಲ. ಇವನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಅವನ್ನ ನೋಡಿ ನಾವು ಹುಷಾರಾಗಿರೋದಲ್ಲ, ಈ ರಾವಣ್ ಹೆಸರು ಕೇಳಿದವರು ಹುಷಾರಾಗಿರ್ಬೇಕು. ಒಂದು ಹೆಣ್ಣಿಗೆ ಮದುವೆ ಆದ್ಮೇಲೆ ಗಂಡನ ಮನೆನೇ ಗಟ್ಟಿ. ತವ್ರ ಮನೆಗೆ ಬರ್ಬೋದು, ಒಂದೆರಡು ದಿನ ಇದ್ಬಿಟ್ಟು ಊಟ ತಿಂಡಿ ಮಾಡಿಕೊಂಡು ಸ್ವಲ್ಪ ದಿನ ಆರಾಮಾಗಿರ್ಬೋದು. ತಂಗಿ ಬಂದಿದ್ದಾಳೆ ಅಂತ ಒಂದು ಸೀರೆ, ಒಂದು ಬ್ಲೌಸು, ಖರ್ಚಿಗೆ ಅಂತ ಒಂದು 500,000 ಕೊಡ್ಬೋದು. ಅದನ್ನು ತಗೊಂಡು ಹೋಗ್ತಾ ಇರಬೇಕು. ಅಮ್ಮ, ಹೇಳು ಪುಟ್ಟ. ಇನ್ ಮುಂದೆ ಏನ್ ಮಾಡೋದು ಅಂತ ಭಯ ಆಗ್ತಾ ಇದ್ಯಾ? ಭಯ ಎಲ್ಲ ಏನೂ ಇಲ್ಲ ಪುಟ್ಟ. ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇದೆ. ನೀವೆಲ್ಲ ನನಗೆ ಎಷ್ಟೆಲ್ಲ ಹೇಳಿದ್ರಿ, ಯಾಕೆ ನನ್ನ ತಲೆಗೆ ಹೋಗ್ಲಿಲ್ಲ. ಆದ್ರೆ ಇದು ನಾನು ಯಾಮಾರಿರೋದು ಕಣ್ಣು ಮುಚ್ಕೊಂಡು ಒಬ್ಬ ವ್ಯಕ್ತಿ ರೂಪನ ನೋಡಿ ಅವ್ರನ್ನ ನಂಬಿರೋದು, ಅವ್ರಿಗೆಲ್ಲ ದಾರಿ ಎರೆದು ನಾನು ಬರೀ ಕೈಯಲ್ಲಿ ಕೂತಿದ್ದೀನಿ. ಅಮ್ಮ,
ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಸೆಮಿಫೈನಲ್ಸ್ ಅಲ್ಲಿ ಗೆಲ್ಲುತ್ತೆ, ಆದ್ರೆ ಫೈನಲ್ಸ್ ಅಲ್ಲಿ ಗೆಲ್ಲೋದೇ ಇಲ್ಲ. ಇದನ್ನೆಲ್ಲ ನಿಂಗೆ ಯಾರು ಹೇಳಿರೋದು? ವೈಷ್ಣವಿ ಮಿಸ್ ಹೇಳಿದ್ರು. ಇಂಥ ಸಮಯದಲ್ಲಿ ನಾವು ದೇವ್ರನ್ನೇ ನಂಬಬೇಕು. ನಮ್ಗೆ ನಮ್ ದೇವಿ ಶಾಂಭವಿನೇ ದಾರಿ ತೋರಿಸ್ಬೇಕು. ಹೋದ್ಸಲಿ ನಾವು ಮನೆಯಿಂದ ಆಚೆ ಬಂದಾಗ ನಮ್ಗೆ ಹೀಗೆ ಭಯ ಆಗಿತ್ತು. ಆಗ ಕೊನೆಯಲ್ಲಿ ನಮ್ಗೆ ಜಯ ಸಿಕ್ತು. ಮತ್ತೆ ಮನೆ ಒಳಗಡೆ ಹೋದ್ವಿ. ಈ ಸಲನೂ ಹಾಗೆ ಆಗುತ್ತಮ್ಮ. ಸಾಧ್ಯ ಇಲ್ಲ ಮಗಳೇ, ಸಾಧ್ಯ ಇಲ್ಲ. ಹೋದ್ಸಲ ಕಾನೂನು ನಮ್ ಪರ ಇತ್ತು, ನಾವು ಗೆದ್ವಿ. ಆದ್ರೆ ಈ ಸಲ ಕಾನೂನು ಅವ್ರ ಪರ ಇದೆ. ಕಾನೂನು ಪ್ರಕಾರ ಆಸ್ತಿ ಅವ್ರಿಗೆ ಸಿಗ್ಬೇಕಾಗಿತ್ತು. ನಮ್ ಶಾಂಭವಿ ದೇವಿ ಮುಂದೆ ಯಾವುದು ದೊಡ್ಡದಲ್ಲ. ಏನಾದ್ರೂ ಒಂದು ಪವಾಡ ಆಗೇ ಆಗುತ್ತೆ. ಸರಿ ಅಮ್ಮ, ಬಾಮ ಊಟ ಮಾಡೋಣ. ಬೇಡ ಮಗಳೇ, ನನ್ ಮನ್ಸು ಸರಿ ಇಲ್ಲ. ಅಮ್ಮ, ತಪ್ಪು ಮಾಡಿದವರು ಹೊಟ್ಟೆ ತುಂಬ ತಿನ್ಕೊಂಡು ಕುಡ್ಕೊಂಡು ಓಡಾಡ್ತಿರ್ತಾರೆ. ನಾವು ಒಳ್ಳೆಯವರು. ನಾವು ಹಸ್ಕೊಂಡಿದ್ರೆ ನಮ್ಮಂತ ಮಗುಗೆ ಡೌಟ್ ಬರುತ್ತೆ. ಕೆಟ್ಟೋರ್ಗೆ ಕಾಲ, ಒಳ್ಳೆಯವರಾದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಇಲ್ಲ ಪುಟ, ಹಾಗೆಲ್ಲ ಏನೂ ಇಲ್ಲ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ. ಬಾ ಊಟ ಮಾಡೋಣ. ಅಪ್ಪ, ಪಾಪ ಅಮ್ಮ ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ. ನನ್ ಕಡೆಯಿಂದ ತಪ್ಪಾಗೋಯ್ತು ಅಂತ ಕೊರಗ್ತಿದ್ದಾರೆ ಅಮ್ಮ. ಹೌದು ಕಂದ, ಅವಳು ತುಂಬ ಓದಿದಾಳೆ, ತುಂಬ ಬುದ್ಧಿವಂತೆ. ಆದರೆ ಈ ಸಂಬಂಧಗಳು ಪ್ರೀತಿ ಅಂತ ಬಂದಾಗ ಅವಳು ಸೋತೋಗ್ಬಿಡ್ತಾಳೆ.